ಹೋಸತೆ 40 ಮಾರ್ಕ್ಸ್ ಬರ್ದಿರಲ್ಲ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ IC ಹಂಗ ಈ ಸತೆ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಎನ್ವಿರಾನ್ಮೆಂಟಲ್ ಸೈನ್ಸ್ ಅಂತ ಹೇಳಿ ಒಂದ್ ಸಬ್ಜೆಕ್ಟ್ ಇದೆ ಫಾರ್ 40 ಮಾರ್ಕ್ಸ್. ಓಕೆ, ಯು ಹ್ಯಾವ್ ಓನ್ಲಿ 2 ಚಾಪ್ಟರ್ಸ್ ದೇರ್. ಆ ಸಬ್ಜೆಕ್ಟ್ ಹ್ಯಾಂಡಲ್ ಮಾಡತ್ತೀನಿ ನಾನು. ಓಕೆ, ಸೊ ಫಸ್ಟ್ ವಿಲ್ ಸಿ ದ ಸಿಲೆಬಸ್ ಆಫ್ ದಟ್. ಡೋಂಟ್ ಗೆಟ್ ಕನ್ಫ್ಯೂಷನ್. ನ್ಯೂಮರಿಕಲ್ ಹೇಳ್ತೀನಿ, ಇದನ್ನು ಹೇಳ್ತೀನಿ, ಟೆನ್ಷನ್ ತಗೋಬೇಡ್ರಿ. ಓಕೆ, ನಿಮಗ್ ಟೈಮ್ ಟೇಬಲ್ ನಾಗ HR ಅಂತೆ ಬಂತಂತಂದ್ರೆ ದಟ್ ಈಸ್ ನಥಿಂಗ್ ಬಟ್ ಎನ್ವಿರಾನ್ಮೆಂಟಲ್ ಸೈನ್ಸ್. ಓಕೆ, ಲಾಸ್ಟ್ ಇಯರ್ ಎಲ್ಲ ಸಿಲೆಬಸ್ ಚೇಂಜ್ ಆಗಿದ್ದಿಲ್ಲಲ್ಲ, ಅವಾಗೆಲ್ಲ ಏನಿತ್ತ 100 ಮಾರ್ಕ್ಸ್ ಇಂದ ಸಬ್ಜೆಕ್ಟ್ ಇತ್ತಿದ್ದ, ಟಿಕ್ಕಿಂಗ್ ಇತ್ತು ಅವಾಗ. ಓಕೆ, ಟಿಕ್ಕಿಂಗ್ ಇತ್ತ, 100 ಮಾರ್ಕ್ಸ್ ಇನ್ ಸಬ್ಜೆಕ್ಟ್ ಇತ್ತ, ಆಮೇಲೆ 5 ಯೂನಿಟ್ಸ್ ಇದ್ವು ಅಲ್ಲೇ ಕಾಂಬಿನೇಷನ್ ಆಫ್ ಎನ್ವಿರಾನ್ಮೆಂಟಲ್ ಸೈನ್ಸ್ ಮತ್ತೆ ಹ್ಯೂಮನ್ ರಿಸೋರ್ಸ್ ಹ್ಯೂಮನ್ ರೈಟ್ಸ್ ಅಂತ ಇತ್ತು. ಓಕೆ, ಹ್ಯೂಮನ್ ರೈಟ್ಸ್ ಮತ್ತೆ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಅಂತ ಹೇಳಿ ಸಬ್ಜೆಕ್ಟ್ ಇತ್ತು. ಬಟ್ ಈಗ ನಿಮ್ಗೆ ಅದನ್ನ ಬರೀ ಹಾಫ್ ಮಾಡ್ಯಾನ, 40 ಮಾರ್ಕ್ಸ್ ಮಾಡ್ಯಾನ. ಓಕೆ, ಸೊ 40 ಮಾರ್ಕ್ಸ್ ನಾಗ ನಿಮಗ್ ಬರೇ ಈಗ ಬರಿಬೇಕಿದ್ ಸಬ್ಜೆಕ್ಟ್, ಟಿಕ್ಕಿಂಗ್ ಇಲ್ಲ, ಬರಿಬೇಕು. ಸೊ ಯು ಹ್ಯಾವ್ ಓನ್ಲಿ 2 ಯೂನಿಟ್ಸ್. ಎನ್ವಿರಾನ್ಮೆಂಟಲ್ ಸೈನ್ಸ್ ಮೇಲೆ ಅಷ್ಟೇ 2 ಯೂನಿಟ್ಸ್ ಅದಾವ, ಈಸಿ ಅದಾವ. ಓಕೆ, ಸೊ ಫಸ್ಟ್ ವಿಲ್ ಸಿ ದ ಸಿಲೆಬಸ್. ಶೇರ್ ಸ್ಕ್ರೀನ್ ಮಾಡ್ತೀನಿ, ಸಿಲೆಬಸ್ ನೋಡೋಣ ಫಸ್ಟ್. ಓಕೆ, okay, so according to your new syllabus, so this is subject called as environmental science. Okay, so environmental science ante one subject adile. So this is your teaching hours. Total 50 marks. External exam 40 marks baribek ನೀವು, internal 10 marks ಇರ್ತದೆ. Okay, clear? 50 marks ಅಂತ ಇರ್ತದೆ, ಬರಿಬೇಕು. It's not ticking. Make sure ಹೋಸತೆ ಎಲ್ಲ ಟಿಕ್ಕಿಂಗ್ ಇತ್ತು, ಮತ್ತೆ ಈ ಸತೆ ಟಿಕ್ಕಿಂಗ್ ಇಲ್ಲ, ನೀವು ಬರಿಬೇಕು. 40 marks external exam ಬರಿಬೇಕು, 10 marks internal ಇರ್ತದೆ, 50 marks ನಿಮ್ ಟೋಟಲ್ ಅದೇ ಇದೆ. Okay, so in that we have 2 chapters. These are the 2 chapters here. It is based on natural science. Okay, environment ಬಗ್ಗೆ ಇದೆ ಅಂತ ಪರೇನ್ ಡಿಫಿಕಲ್ಟ್ ಅಂತಲ್ಲ. ಸೊ ಫಸ್ಟ್ ಯೂನಿಟ್ ಏನದ ಎಕೋಸಿಸ್ಟಮ್, ಬಯೋಡೈವರ್ಸಿಟಿ ಅಂಡ್ ನ್ಯಾಚುರಲ್ ರಿಸೋರ್ಸಸ್ ಅಂತದ. ಸೆಕೆಂಡ್ ಯೂನಿಟ್ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್, ಗ್ಲೋಬಲ್ ಇಶ್ಯೂಸ್ ಅಂಡ್ ಲೆಜಿಸ್ಲೇಷನ್. ಓಕೆ, ಸೊ ದೀಸ್ ಆರ್ ಬೇಸ್ಡ್ ಆನ್ ದ ಯುವರ್ ಸರೌಂಡಿಂಗ್ಸ್, ನೀವು ಎನ್ವಿರಾನ್ಮೆಂಟ್ ಹೆಂಗದ ಅಂತ ಹೇಳಿ. ಸೊ ಫಸ್ಟ್ ಇಲ್ಲಿ ಡೆಫಿನೇಷನ್ ನೋಡ್ತೀವಿ. ಯೂನಿಟ್ 1 ಒಳಗೆ ಡೆಫಿನೇಷನ್, scope of basic principle of ecology and environment. Okay, definition of natural source, definition of ecosystem, definition of biodiversity ಎಲ್ಲ ನೋಡ್ತೀವಿ. After that, scope and basic principles of ecology and environmental other. Okay, next biology levels of organization, population, community, ecosystems and biosphere. Okay, next ecosystem types ಇದಾವ ನಿಮಗೆ. terrestrial, aquatic and artificial ಅಂತ 3 types ಇದಾವ. ಆಮೇಲೆ ಆರ್ಗನೈಸೇಷನ್ ಆಫ್ ಎಕೋಸಿಸ್ಟಮ್ಸ್ ಒಳಗೆ ನಿಮ್ಗೆ ರೋಲ್ ಆಫ್ ಅನಿಮಲ್, ಪ್ಲಾಂಟ್ಸ್, ಮೈಕ್ರೋ ಆರ್ಗಾನಿಸಮ್. ಓಕೆ, ರೋಲ್ ಆಫ್ ವಾಟರ್, ಲೈಟ್, ಟೆಂಪರೇಚರ್, ಫುಡ್ ಚೈನ್, ನ್ಯಾಚುರಲಿಟಿ, ಗ್ರೋನ್ ಅಪ್ ಕರ್ವ್ಸ್. ಸೊ ಇವೆಲ್ಲ ನಿಮ್ಗೆ ಬಯೋಡೈವರ್ಸಿಟಿ ಒಳಗೆ ಬರ್ತದೆ. ಸೊ ಟೋಟಲಿ ಅಂತಂದ್ರೆ ಫಸ್ಟ್ ಯೂನಿಟ್ ಬಯೋಡೈವರ್ಸಿಟಿ ಮತ್ತೆ ಎಕೋಸಿಸ್ಟಮ್ ಮೇಲೆ ಅದಾವ. ಓಕೆ, ನೆಕ್ಸ್ಟ್ ಸೆಕೆಂಡ್ ಯೂನಿಟ್ ಏನದ ಅಂತಂದ್ರೆ ದಿಸ್ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಮೇಲೆ ಅದ ನಿಮ್ಗೆ. ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಓಕೆ, ಸಾಯಿಲ್ ಪೊಲ್ಯೂಷನ್ ಅಂತ 3 ಬರ್ತಾವ. ಸೊ ಅದ್ರ ಕಾಸಸ್, ಎಫೆಕ್ಟ್ಸ್, ಕಂಟ್ರೋಲ್ ಮೆಷರ್ಸ್ ಎಲ್ಲ ನೋಡ್ತೀವಿ. ಓಕೆ, ನೆಕ್ಸ್ಟ್ ಗ್ಲೋಬಲ್ ವಾರ್ಮಿಂಗ್ ಅದ. ಆಮೇಲೆ ಎಕೋಲಾಜಿಕಲ್ ರೆಸೊಲ್ಯೂಷನ್, ಕಾರ್ಬನ್ ಅಂದ್ರೆ ಗ್ಲೋಬಲ್ ಇಶ್ಯೂಸ್ ಏನೇನ್ ಆಗಕತ್ತಾವ ಅದ್ರ ಮೇಲೆ ಅದೇ. ಓಕೆ, ಗ್ಲೋಬಲ್ ವಾರ್ಮಿಂಗ್, ಹಾರ್ವೆಸ್ಟಿಂಗ್, ವೇಸ್ಟ್, ಸಾಲಿಡ್ ವೇಸ್ಟ್ ನ ಹೆಂಗ್ ಮ್ಯಾನೇಜ್ ಮಾಡೋದು, ಆಮೇಲೆ ಲೈಕ್ ಎಕೋಲಾಜಿಕಲ್ ರೆಸೊಲ್ಯೂಷನ್, ಕಾರ್ಬನ್ ಫುಟ್ ಪ್ರಿಂಟಿಂಗ್ ಹೆಂಗ್ ಆಗತ್ತದೆ. ಸೊ ಇದೆಲ್ಲ ಬೇಸ್ಡ್ ಆನ್ ದ ಗ್ಲೋಬಲ್ ಇಶ್ಯೂಸ್ ಮೇಲೆ ಟಾಪಿಕ್ಸ್ ಅದಾವ. ಆಮೇಲೆ ಲೆಜಿಸ್ಲೇಷನ್ ಮೇಲೆ ಒಂದ್ ಸ್ವಲ್ಪ ಟಾಪಿಕ್ಸ್ ಅದಾವ. ಓಕೆ, ಸೊ ಟೋಟಲಿ ಏನಂತಂದ್ರೆ ನಿಮ್ಗೆ ಎನ್ವಿರಾನ್ಮೆಂಟ್ ಬಗ್ಗೆ ಕಲಿಯೋದಿದೆ. ಸೊ ಅದಕ್ಕೆ ಎನ್ವಿರಾನ್ಮೆಂಟಲ್ ಸೈನ್ಸ್ ಅಂತ ಇಟ್ಟಾನ. ಸೊ ಈಸಿ ಇದೆ, ಅಂತ ಬರೀ ಡಿಫಿಕಲ್ಟ್ ಏನಿಲ್ಲ ಇದ್ರಾಗ, ಈಸಿ ಇದೆ. ಸೊ ಇಲ್ ಅಂಡರ್ಸ್ಟ್ಯಾಂಡ್ ಈಸಿಲಿ. ಸೊ ಕ್ಲಿಯರ್ ಆಯ್ತಾ ಇದೆ? ಸಿಲೆಬಸ್ ಕ್ಲಿಯರ್ ಆಯ್ತಾ ಎಲ್ಲಾರ್ಗು? ಪ್ಲೀಸ್ ರಿಪ್ಲೈ. Everyone clear with the syllabus? Okay. ಏನಾಯ್ತು? ಎಲ್ಲ ರಿಪ್ಲೈ ಮಾಡಿಲ್ಲ ಎಲ್ಲಾರು? ತಿಳಿದಿಲ್ಲ ಇದೆ? I want reply from everyone. ತಿಳಿತಂದ್ರೆ ಹ್ಯಾಂಡ್ ರೈಸ್ ಮಾಡಕ್ ಏನಾಗ್ತದೆ? ತಿಳಿದಿದೋ ಇಲ್ಲ? ಏನ್ ಹೇಳಿಲ್ಲ ಅಂತ ಪರಿ ನಾ ಜಸ್ಟ್ ಸಿಲೆಬಸ್ ಡಿಸ್ಕಸ್ ಮಾಡಿನ ಅಷ್ಟೇ.
Okay. Okay, lower your hands. Okay. I will take attendance just for a while. Hand lower your hands so that I can take the attendance. Please lower your hands. Lower your hands. Present absent body present, mind absent noda. Attendance tagori. Don't worry. Okay, I took attendance of all. Hand raise hand I took everybody's attendance, don't worry. Yes, many present okay, don't worry about the attendance. Okay, so let's start with the introduction. So introduction actual syllabus start ಮಾಡ್ತೀನಿ ಓಕೆ ಮತ್ತೆ ಅದೇ ಇದು ಅಂತ ಏನಿಲ್ಲ ಇದ್ರಾಗೆ ನಿಮ್ಗೆ ಅಂತ ಪರೇ ಹೇಳಂತದ ಏನಿಲ್ಲ ಯಾಕಂದ್ರೆ ನಿಮ್ಗೆ ಎನ್ವಿರಾನ್ಮೆಂಟಲ್ ಸೈನ್ಸ್ ಬಗ್ಗೆ ಗೊತ್ತಿದ್ದೇ ಇರ್ತದೆ ಓಕೆ ಸೊ ಎನ್ವಿರಾನ್ಮೆಂಟಲ್ ಸೈನ್ಸ್ ಬಗ್ಗೆ ಗೊತ್ತಿದ್ದೇ ಇರ್ತದೆ ಸೊ ಡೈರೆಕ್ಟ್ಲಿ ನಿಮ್ಗೆ ಸಿಲೆಬಸ್ ಸ್ಟಾರ್ಟ್ ಮಾಡ್ತೀನಿ ಆಯ್ತು ಓಕೆ ಸೊ ಐ ಹ್ಯಾವ್ ಮೇಡ್ PPT here. Just I'll share the screen. Okay, so this is your first unit. First unit is ecosystems, biodiversity and natural resources and first unit other. So in this we'll see nature of environmental studies. Okay, so the first thing we are going to study is nature of environmental studies. So environmental studies is ಬಗ್ಗೆ okay, so the first definition nodona. Environmental studies deals with our natural world. Okay, environmental study ಏನಂತಂದ್ರೆ ಅಂತಂದ್ರೆ ನಮ್ದು natural world ಬಗ್ಗೆ deal ಆಗ್ತದೆ. Okay, the impact of human activities on it and the ways and means of correcting the adverse impacts. Okay, environmental studies ಅಂದ್ರೆ ನಾವು ಟೋಟಲ್ ಏನ್ ಹೇಳ್ತೀವಿ ನಾವು ಏನ್ ನ್ಯಾಚುರಲ್ ವರ್ಲ್ಡ್ ನಾಗ ನೋಡಾಕತ್ತೀವಲ್ಲ ಅದ್ರ ಬಗ್ಗೆ ನಾವು ಡೀಲ್ ಮಾಡ್ತೀವಿ. ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಮೀನ್ಸ್ whatever we are seeing in our natural world, that we are going to deal with the natural world. Okay, so either the impact human activities ma heng agatade. Okay, the environmental natural world na gain environment ada nam human activities male heng deal agtade. Okay, so human activities na environment male heng agtade, environment in the human activities ma heng deal agtade, heng impact agtade anta ಹೇಳ್ತದೆ. ಆಮೇಲೆ the ways and means of correcting the adverse impact. So ಇದೇ impact ಆಗತ್ತದಲ್ಲ, there is any ways to correct ಅಂದ್ರೆ ಏನೇನಾರ ಹಾರ್ಮ್ ಆಗಾಕತ್ತದ. ಸೊ ಹ್ಯೂಮನ್ಸ್ ನಿಂದ ಎನ್ವಿರಾನ್ಮೆಂಟ್ ಗೆ ಏನ್ ಹಾರ್ಮ್ ಆಗತ್ತದ, ಎನ್ವಿರಾನ್ಮೆಂಟ್ ನಿಂದ ಹ್ಯೂಮನ್ಸ್ ಗೆ ಏನ್ ಹಾರ್ಮ್ ಆಗತ್ತದ. ಸೊ ಇದೆಲ್ಲಾದ್ರದ್ದು ಏನಾದ್ರೂ ಕರೆಕ್ಷನ್ ಮಾಡಾಕ ಕರೆಕ್ಟಿಂಗ್ ಮಾಡಾಕ ಏನಾದ್ರೂ ಅಡ್ವೈಸ್ ಇಂಪ್ಯಾಕ್ಟ್ಸ್ ಅದಾವೇನಂತ ಹೇಳಿ ಹೇಳ್ಕೊಡ್ತದ. ಸೊ ಟೋಟಲಿ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಅಂದ್ರೆ ಏನ್ ಹೇಳ್ತೀವಿ, ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಡೀಲ್ ವಿತ್ ನ್ಯಾಚುರಲ್ ವರ್ಲ್ಡ್. ಓಕೆ, ನ್ಯಾಚುರಲ್ ವರ್ಲ್ಡ್ ಬಗ್ಗೆ ನೋಡ್ತದ. ಆ ನ್ಯಾಚುರಲ್ ವರ್ಲ್ಡ್ ಹ್ಯೂಮನ್ಸ್ ಮೇಲೆ ಏನ್ ಇಂಪ್ಯಾಕ್ಟ್ ಆಗತ್ತದ, ಹ್ಯೂಮನ್ಸ್ ನಿಂತ ಎನ್ವಿರಾನ್ಮೆಂಟ್ ಮೇಲೆ ಏನ್ ಇಂಪ್ಯಾಕ್ಟ್ ಆಗತ್ತದ, ಆಮೇಲೆ ಇದ್ರದ್ದು ಏನ್ ಟೋಟಲ್ ಇಂಪ್ಯಾಕ್ಟ್ಸ್ ಅದಾವಲ್ಲ ಅದ್ರದ್ದು ಏನಾದ್ರೂ ಕರೆಕ್ಟ್ ಮಾಡಾಕ ಏನಾದ್ರೂ ಅದಾವೇನು, ಬೇಸ್ ಅದಾವೇನು ಅಂತ ಹೇಳಿ ಹೇಳ್ಕೊಡ್ತದ ಅನ್ನೋದು ಡೆಫಿನೇಷನ್. ಓಕೆ, ನಾವ್ ವಿ ಆರ್ ಸೀಯಿಂಗ್ ದೇರ್ ಇಸ್ ವೆರಿ ಮಚ್ ಲಾಸ್ ಟು ದ ಎನ್ವಿರಾನ್ಮೆಂಟ್. ಓಕೆ, ಎನ್ವಿರಾನ್ಮೆಂಟ್ ಬಹಳಷ್ಟು ಲಾಸ್ ಆಗತ್ತದ. ಕರೆಕ್ಟ್ ನೋಡಾಕತ್ತೀರಿಲ್ಲ, ಹ್ಯೂಮನ್ಸ್ ಗಳು ಮಾಡತ್ ಆಕ್ಟಿವಿಟೀಸ್ ನಿಂತ ಎನ್ವಿರಾನ್ಮೆಂಟ್ ಎಷ್ಟು ಲಾಸ್ ಆಗತ್ತದ. ಓಕೆ, ಸೊ ನಮಗ್ ಕರೆಕ್ಟ್ ಆಗಿ ಆಕ್ಸಿಜನ್ ಸಿಗಾಕತ್ತಿಲ್ಲ. ಓಕೆ, the present situation we are dealing with the coronavirus. Okay, there is a lack of oxygen. So ಇದೆಲ್ಲ ಎದರಿಂದ, due to the cutting of the trees.
ಸೊ ಈಗ ಟ್ರೀಸ್ ಎಲ್ಲ ಕಟ್ ಮಾಡಿ ಫರ್ನಿಚರ್ ಮಾಡ್ತಾರೆ, ಅದು ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಸೊ ಅದರಿಂದ ಏನಾಗತ್ತದ ಅಂತಂದ್ರೆ ನಮ್ಗೆ ಹ್ಯೂಮನ್ ಬೀಯಿಂಗ್ಸ್ ಮೇಲೂ ಇಂಪ್ಯಾಕ್ಟ್ ಆಗತ್ತದೆ. ಹ್ಯೂಮನ್ ಬೀಯಿಂಗ್ಸ್ ನಿಂತನು ಎನ್ವಿರಾನ್ಮೆಂಟ್ ಗೆ ಇಂಪ್ಯಾಕ್ಟ್ ಆಗತ್ತದ ಅಂತ ಹೇಳ್ಬೋದು. ಓಕೆ, ದಸ್ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಫೋಕಸ್ ಆನ್ every issues that affects living organism on the earth. Okay, so environmental studies ಏನ್ ಹೇಳ್ಕೊಡ್ತದೆ ಅಂತಂದ್ರೆ ಎಲ್ಲಾ ಲಿವಿಂಗ್ ಆರ್ಗನಿಸಮ್ ಮೇಲೆ ಏನೇನ್ ಎಫೆಕ್ಟ್ ಆಗಕತ್ತದ ಅನ್ನೋದು ಹೇಳ್ಕೊಡ್ತದ ಅಂತ ಹೇಳ್ತಾನೆ. ಟೋಟಲಿ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಫೋಕಸ್ ಆನ್ every issues that affect living organisms on the earth. ಅರ್ತ್ ಮೇಲೆ ಏನೇನ್ ಲಿವಿಂಗ್ ಆರ್ಗನಿಸಮ್ಸ್ ಅದಾವ ಅದ್ರದ್ದು ಏನೇನ್ ಇಶ್ಯೂಸ್ ಆಗಕತ್ತದ ಅಂತೇಳಿ ಹೇಳ್ಕೊಡ್ತದ ಯಾವ್ದು ಎನ್ವಿರಾನ್ಮೆಂಟಲ್ ಸ್ಟಡೀಸ್. So understood the definition of environmental studies? Please reply. Everyone understood the definition of environmental studies? ಒಂಬತ್ತು ಮಂದಿ ಹತ್ತಿರ ಕೈ ಯಾಕ ಇಂಟ್ರೆಸ್ಟ್ ಇಲ್ಲ? 40 ಮಾರ್ಕ್ಸ್ ಇಂದ ಪೇಪರ್ ಇದೆ and it's very interesting also. ಕೇಳಾಕ ಮಜಾ ಬರ್ತದ, ಚಲೋ ಅದ ಸಬ್ಜೆಕ್ಟ್. Okay, we'll go for the next slide. The definition of environmental science andre idanna ನೀವು ಬರಿಬೇಕು. Okay, so next we'll go for the next slide. Scope and importance. Okay, ಅದರ ಸ್ಕೋಪ್ ಏನದ ಮತ್ತೆ ಇಂಪಾರ್ಟೆನ್ಸ್ ಏನದ ಅಂತ ಹೇಳಿ ನೋಡೋಣ. ಶೈನಿಂಗ್ ಆಗತ್ತದ ಅನ್ಸುತ್ತೆ. Okay, ನನಗೆ ಗಾಳಿ ಬರಾತಿಲ್ಲ, ಡೋರ್ ಓಪನ್ ಮಾಡಿದ್ರೆ ಶೈನಿಂಗ್ ಆಗುತ್ತೆ. Okay, it's okay. Okay, next scope and importance. The scope of environmental study is very wide and varied ಅಂತ ಹೇಳ್ಬೋದು. ಅಂತಂದ್ರೆ ಎನ್ವಿರಾನ್ಮೆಂಟಲ್ ಸ್ಟಡಿ ಸ್ಕೋಪ್ ಏನದ ಬಹಳ ಅದ ಅಂತ ಹೇಳ್ತಾನೆ. ವೆರಿ ವೈಡ್ ಅಂತಂದ್ರೆ ದೊಡ್ಡದ, ಆಮೇಲೆ ವೆರಿಡ್ ಅಂತಂದ್ರೆ ಬಹಳಷ್ಟದ ಅಂತ ಹೇಳ್ತಾನೆ. ಓಕೆ, ಸೊ ಆಸ್ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಡೀಲ್ ವಿತ್ ದ ಎಂಟೈರ್ ನ್ಯಾಚುರಲ್ ವರ್ಲ್ಡ್. ಓಕೆ, ಎನ್ವಿರಾನ್ಮೆಂಟಲ್ ಸ್ಟಡಿ ಏನದ ಫುಲ್ ನ್ಯಾಚುರಲ್ ವರ್ಲ್ಡ್ ಬಗ್ಗೆ ಡೀಲ್ ಆಗ್ತದೆ. ಸ್ಟಡಿ ಆಫ್ ಆಲ್ ನ್ಯಾಚುರಲ್ ಲ್ಯಾಂಡ್ಸ್ಕೇಪ್ಸ್ ಲೈಕ್ ಫಾರೆಸ್ಟ್, ಡೆಸರ್ಟ್ಸ್, grasslands, ponds, lakes, rivers, oceans, etc. is a part of the environmental study ಅಂತ ಹೇಳ್ಬೋದು. ಓಕೆ, ಎನ್ವಿರಾನ್ಮೆಂಟ್ ಸ್ಟಡೀಸ್ ಒಳಗೆ ಏನೇನ್ ನೋಡ್ತೀವಿ ಅಂತಂದ್ರೆ ಎಂಟೈರ್ ನ್ಯಾಚುರಲ್ ವರ್ಲ್ಡ್ ನೋಡ್ತೀವಿ. ಓಕೆ, ಎಂಟೈರ್ ವರ್ಲ್ಡ್ ನ್ಯಾಚುರಲ್ ವರ್ಲ್ಡ್ ಅಂತಂದ್ರೆ ಏನೇನ್ ಇರ್ತದೆ ಇಲ್ಲಿ? ಫಾರೆಸ್ಟ್ ಇರ್ತದೆ, ಡೆಸರ್ಟ್ ಇರ್ತದೆ, ಗ್ರಾಸ್ ಲ್ಯಾಂಡ್ಸ್ ಇರ್ತಾವ, ಓಕೆ, ಪಾಂಡ್ಸ್ ಇರ್ತಾವ, ಲೇಕ್ಸ್ ಇರ್ತಾವ, ರಿವರ್ಸ್ ಇರ್ತಾವ, ಓಷನ್ಸ್ ಇರ್ತಾವ. ಸೊ ಟೋಟಲಿ ಎಲ್ಲಾದ್ರ ಬಗ್ಗೆ ಓದೋದಕ್ಕೆ ಏನಂತ ಕರಿತೀವಿ? ಎನ್ವಿರಾನ್ಮೆಂಟಲ್ ಸೈನ್ಸ್ ಅಂತ ಹೇಳ್ತೇವೆ. ಸೊ ಇವೆಲ್ಲ ಪಾರ್ಟ್ ಆಫ್ ದ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಅಂತ ಹೇಳಿ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್, ಹ್ಯೂಮನ್ ಲೈಫ್ ಇಸ್ ಡಿಪೆಂಡೆಂಟ್ ಆನ್ ರಿಸೋರ್ಸಸ್ ಸ್ಪ್ರೆಡ್ ಇನ್ ದಿಸ್ ನ್ಯಾಚುರಲ್ ಲ್ಯಾಂಡ್ಸ್ಕೇಪ್. ಓಕೆ, ನಮ್ ಹ್ಯೂಮನ್ ರಿಸೋರ್ಸಸ್, ಹ್ಯೂಮನ್ ಲೈಫ್ ಏನದಲ್ಲ ಎಲ್ಲಾ ರಿಸೋರ್ಸಸ್ ಮೇಲೂ ಡಿಪೆಂಡ್ ಅದಾವ. ಕರೆಕ್ಟ್? ಓಕೆ, ಫಾರೆಸ್ಟ್ ಇಲ್ಲ ಅಂದ್ರೆ ಗಾಳಿ ಬರಂಗಿಲ್ಲ. ಫಾರೆಸ್ಟ್ ಮೀನ್ಸ್ ನಥಿಂಗ್ ಬಟ್ ಯು ಸ್ಟಡಿ ಅಬೌಟ್ ದ ಟ್ರೀಸ್ ಅಂಡ್ ಆಲ್. ಓಕೆ, ಸೊ ಫಾರೆಸ್ಟ್ ಇಲ್ಲ ಅಂದ್ರೆ ಗಾಳಿ ಇಲ್ಲ, ಊಟ ಇಲ್ಲ. ಓಕೆ, ಡೆಸರ್ಟ್ಸ್ ಗಳು ಬೇಕಾಗ್ತದೆ, ಗ್ರಾಸ್ ಲ್ಯಾಂಡ್ಸ್ ಗಳು ಬೇಕು. ಸೊ ಅದ್ರ ಮೇಲೂ ನಾವು ಡಿಪೆಂಡ್ ಇದ್ದೀವಿ. ಪೌಂಡ್ಸ್, ಲೇಕ್ಸ್, ರಿವರ್ಸ್, ಸೊ ನೀರ್ ಬೇಕು ನಮಗ, ಓಷನ್ಸ್. ಸೊ ಎಲ್ಲಾದ್ರ ಮೇಲೂ ಎಲ್ಲಾ ನ್ಯಾಚುರಲ್ ಎಂಟೈರ್ ವರ್ಲ್ಡ್ ಒಳಗೆ ಏನೇನ್ ರಿಸೋರ್ಸಸ್ ಅದಾವಲ್ಲ ಎಲ್ಲಾದ್ರ ಮೇಲೂ ಹ್ಯೂಮನ್ ಲೈಫ್ ಡಿಪೆಂಡೆಡ್ ಅದ ಅಂತೇಳಿ ಹೇಳ್ಬೋದು. ಹೌದಾ ಇಲ್ಲೋ? ಸೊ ಇಫ್ ವಿ ಡೋಂಟ್ ಹ್ಯಾವ್ ಟ್ರೀಸ್, ವಿ ಡೋಂಟ್ ಹ್ಯಾವ್ ಆಕ್ಸಿಜನ್. ಇಫ್ ಆಕ್ಸಿಜನ್ ಡಸಂಟ್ ಇಲ್ಲ ಅಂತಂದ್ರೆ ಮನುಷ್ಯ ಹೆಂಗ್ ಬದುಕ್ತಾನೆ? ಓಕೆ, ನೀರ್ ಇಲ್ಲ ಅಂದ್ರೆ ಹೆಂಗಿರ್ತೀರಿ? ಇಫ್ ರಿವರ್ಸ್, ಓಷಿಯನ್ಸ್ ಅವೇನು ಇಲ್ಲ ಅಂತಂದ್ರೆ ಹೆಂಗಿರ್ತೀರಿ ನೀವು? ಇಲ್ಲ, ಇರಕ್ ಆಗಂಗಿಲ್ಲ. ಓಕೆ, ನೆಕ್ಸ್ಟ್, ಸೊ ಅದೇ ಹೇಳಕತ್ತಾನ ಹ್ಯೂಮನ್ ಲೈಫ್ ಎಲ್ಲಾನು ಎದ್ರ ಮ್ಯಾಗ ಡಿಪೆಂಡೆಂಟ್ ಅದ ಅಂತೇಳಿ. ರಿಸೋರ್ಸಸ್ ಏನ್ ವರ್ಲ್ಡ್ ಮೀನ್ಸ್ ಎಂಟೈರ್ ವರ್ಲ್ಡ್ ಒಳಗೆ ಏನೇನ್ ರಿಸೋರ್ಸಸ್ ಅದಾವಲ್ಲ ನ್ಯಾಚುರಲ್ ರಿಸೋರ್ಸಸ್ ಅದ್ರ ಮೇಲೆ ಹ್ಯೂಮನ್ ಲೈಫ್ ಡಿಪೆಂಡೆಂಟ್ ಅದ ಅಂತೇಳಿ ಹೇಳ್ಬೋದು. ಓಕೆ, ನೆಕ್ಸ್ಟ್, ವಿ ನೀಡ್ ವಾಟರ್ ಫಾರ್ ಅಗ್ರಿಕಲ್ಚರ್. ಕರೆಕ್ಟ್? ಅಗ್ರಿಕಲ್ಚರ್ ಮಾಡ್ಬೇಕಂದ್ರೆ ವಾಟರ್ ಬೇಕ. ಫುಡ್ ಅಂಡ್ ಫಿಶ್ ಫಾರ್ ಲಿವಿಂಗ್, ಫಾಡರ್ ಫಾರ್ ಅವರ್ ಕ್ಯಾಟಲ್, ಫ್ಯೂಲ್, ವುಡ್ ಫಾರ್ ಕುಕಿಂಗ್, ಏರ್ ಫಾರ್ ಬ್ರೀತಿಂಗ್. ಓಕೆ, ನೀವು ಅಗ್ರಿಕಲ್ಚರ್ ಮಾಡಿದ್ರೆ ನಿಮ್ಗೆ ಊಟ ಸಿಗ್ತದೆ. ಓಕೆ, ಊಟ ಬೇಕಂತಂದ್ರೆ ಅಗ್ರಿಕಲ್ಚರ್ ಮಾಡ್ಬೇಕು. ಅಗ್ರಿಕಲ್ಚರ್ ಬೇಕಂದ್ರೆ ವಾಟರ್ ಬೇಕು. ವಾಟರ್ ಇಲ್ಲ ಅಂದ್ರೆ ಅಗ್ರಿಕಲ್ಚರೇ ಇರಂಗಿಲ್ಲ. ಓಕೆ, ನೀವು ಬೆಳಿನೇ ಬೆಳಿಲಿಲ್ಲ ಅಂತಂದ್ರೆ ಊಟ ಎಲ್ಲಿಂದ ಮಾಡ್ತೀರಿ? ಏನ್ ತಿಂತೀರಿ? ಓಕೆ, ಸೊ ಬೆಳಿ ಬೆಳಿಬೇಕಂದ್ರೆ ವಾಟರ್ ಬೇಕು. ಸೊ ಎಲ್ಲಾ ನೋಡ್ರಿ ಹೆಂಗ್ ಡಿಪೆಂಡೆಂಟ್ ಅದಾವಂತೆ. ಓಕೆ, ನಿಮ್ ಕ್ಯಾಟಲ್ ಗಳಿಗೆ ಇರ್ಬೇಕಂದ್ರೆ ಏನ್ ಬೇಕು? ಫುಡ್ ಬೇಕು, ಫಿಶ್ ಬೇಕು, ಇವೆಲ್ಲ ಬೇಕು. ಫುಡ್ ಅರ ಬೇಕೇ ಬೇಕು ಕ್ಯಾಟಲ್ ಗಳು ಇರ್ಬೇಕಂತ. ಓಕೆ, ಆಮೇಲೆ ನಿಮ್ ಕುಕಿಂಗ್ ಬೇಕಂತಂದ್ರೆ ವುಡ್ ಬೇಕು. ಓಕೆ, ಈಗೆಲ್ಲ ನಿಮ್ಗೆ ಗ್ಯಾಸ್ ಅದಾವ, ಬಟ್ ಹಳಿ ಕಾಲನಾಗ ಏನ್ ಮಾಡ್ತೀರಿ? ಕುಕಿಂಗ್ ಹೆಂಗ್ ಮಾಡ್ತೀರಿ? ವುಡ್ ನಿಂತ ಮಾಡ್ತೀರಿ. ಓಕೆ, ಸೊ ಫ್ಯೂಯಲ್ ವುಡ್ ನಿಂತ ಮಾಡ್ತೀರಿ. ಆಮೇಲೆ ಏರ್ ಬೇಕು. ಎದಕ್ ಬೇಕು? ಬ್ರೀತ್ ಮಾಡಕ್. ಏರ್ ಇರ್ಲಿಲ್ಲ ಅಂದ್ರೆ ನಿಮ್ಗೆ ಬ್ರೀತ್ ಮಾಡಕ್ ಆಗಂಗಿಲ್ಲ. ನೋಡ್ರಿ ಒಂದ್ 2 ನಿಮಿಷ ಕತ್ಲದ ಕೊಣಿ ಒಳಗ್ ಕೂತ್ ನೋಡ್ರಿ, ನಿಮ್ಗೆ ಇರಾಕ್ ಆಗ್ತದೇನಂತೆ.
ಏನು ಇರ್ಲಾರ್ದು ಗಾಳಿ ಇಲ್ಲ ಲೈಟ್ ಇಲ್ಲ ಅಂತದ್ರಾಗ ಕೂತ್ ನೋಡ್ರಿ ಇರಕ್ ಆಗಂಗಿಲ್ಲ. ಓಕೆ, ಸೊ ಆಲ್ ಆರ್ ಡಿಪೆಂಡೆಂಟ್ ಅಂತ ಹೇಳ್ಬೋದು. ಸೊ ಒಂದ್ರ ಮ್ಯಾಗೆ ಎಲ್ಲಾನು ಡಿಪೆಂಡ್ ಅದಾವಂತ ಹೇಳ್ಬೋದು. ಸೊ ದಟ್ಸ್ ಅವರ್ ಎವ್ರಿ ಆಕ್ಟಿವಿಟೀಸ್ ಇಸ್ ಲಿಂಕ್ಡ್ ವಿತ್ ನ್ಯಾಚುರಲ್ ರಿಸೋರ್ಸಸ್. ಸೊ ನಾವೇನ್ ಮಾಡಾಕತ್ತೀವಿ ದಿನ ಏನೇನ್ ಆಕ್ಟಿವಿಟೀಸ್ ಅದಾವೆಲ್ಲಾನು ನ್ಯಾಚುರಲ್ ರಿಸೋರ್ಸಸ್ ಮೇಲೆ ಲಿಂಕ್ಡ್ ಅದಾವ ಅಂತೇಳಿ ಹೇಳ್ಬೋದು. ಓಕೆ, ನೆಕ್ಸ್ಟ್ ಡ್ಯೂರಿಂಗ್ ದ ಪ್ರೊಸೆಸ್ ಆಫ್ ಯುಟಿಲೈಸೇಷನ್ ಆಫ್ ದೀಸ್ ರಿಸೋರ್ಸಸ್ ದೇ ಗೆಟ್ ಇನ್ವೆಂಟೇಬಲಿ ಅಫೆಕ್ಟೆಡ್ ಅಂತಂದ್ರೆ ಇವನ್ನ ಯೂಸ್ ಮಾಡ್ಬೇಕಾದಾಗ ಈ ರಿಸೋರ್ಸಸ್ ನ ನಾವು ಯುಟಿಲೈಸೇಷನ್ ಮಾಡ್ಬೇಕಾದಾಗ ಅವೆಲ್ಲಾನು ಇನ್ವೆಂಟೇಬಲಿ ಅಫೆಕ್ಟೆಡ್ ಅದಾವ ಅಂತೇಳಿ ಹೇಳ್ಬೋದು. ಓಕೆ, ನೆಕ್ಸ್ಟ್ just a second, I'll go for the next slide. But as living without these resources is impossible. Okay, we cannot afford turning a blind eye towards the environment impacts we have produced. Okay, so either ಇವೆಲ್ಲ ಇರ್ಲಾರ್ದನೆ ನಮಗ ಇರಕ್ ಆಗಂಗಿಲ್ಲ. ಓಕೆ, ಲಿವಿಂಗ್ ವಿತೌಟ್ ದೀಸ್ ರಿಸೋರ್ಸಸ್, ಈ ರಿಸೋರ್ಸಸ್ ಬಿಟ್ಟು ನಿಮ್ಗೆ ಇರಕ್ ಆಗ್ತದೆ, ಗಾಳಿ ಇರ್ಲಾರ್ದೆ ಇರಕ್ ಆಗ್ತದೆ. Anybody can live without air? Anybody can live without food? Yes, anybody? ಇರ್ತೀರಾ? ಎಸ್ ಅವ್ರ ನಾನು ಅನ್ನಂಗಿಲ್ಲ ನೋಡ್ರಿ, ಅಂದ್ರೆ ನೀವ್ ಇರ್ತೀರ ಅಂದಂಗ ಆಗ್ತದೆ. ಓಕೆ, ಸೊ ಏನ್ ಹೇಳ್ಬೋದು ಇದನ್ನ, ವಿತೌಟ್ ದೀಸ್ ರಿಸೋರ್ಸಸ್ ನಮಗ ಇರಾಕ ಇಂಪಾಸಿಬಲ್ ಅದ ಅಂತ ಹೇಳಾಕತ್ತಾನ. ಓಕೆ, ವಿ ಕೆನಾಟ್ ಅಫೋರ್ಡ್ ಟರ್ನಿಂಗ್ ಎ blind eye towards the environmental impact so we have produced. So ನಾವೇನ್ ಇಂಪ್ಯಾಕ್ಟ್ ಮಾಡಾಕತ್ತೀವಿ ಎನ್ವಿರಾನ್ಮೆಂಟ್ ಮೇಲೆ, ಬ್ಲೈಂಡ್ ಐ ಅಂತಂದ್ರೆ ನಮಗ್ ಗೊತ್ತಿದ್ದೆ ಮಾಡ್ತಾರೆ ಆಕ್ಚುಲಿ ಎಲ್ಲಾರು, ಬಟ್ ಅದನ್ನ ಏನಂತಾರ ವಿತೌಟ್ ಬ್ಲೈಂಡ್ ಐ ಅಂತಂದ್ರೆ ಗೊತ್ತಿರ್ಲಾರ್ದನೆ ನಾವೇನ್ ಇಂಪ್ಯಾಕ್ಟ್ ಮಾಡಾಕತ್ತೀವಿ ಎನ್ವಿರಾನ್ಮೆಂಟ್ ಮೇಲೆ ಅದು ಬಹಳಷ್ಟ ಏನಂತಾರ ಯೂಸ್ಲೆಸ್ ಅಂತ ಹೇಳ್ಬೋದು. ಓಕೆ, ನಾವೆಷ್ಟು ಇಂಪ್ಯಾಕ್ಟ್ ಮಾಡಾಕತ್ತೀವಿ ಎನ್ವಿರಾನ್ಮೆಂಟ್ ಮೇಲೆ ಗೊತ್ತಿದ್ರು ಗೊತ್ತಿರ್ಲಾರ್ದನು ಎಷ್ಟೋ ಇಂಪ್ಯಾಕ್ಟ್ ನ ನಾವು ಮಾಡಾಕತ್ತೀವಿ ಅಂತ ಹೇಳ್ಬೋದು. ಓಕೆ, ಸೊ ಲರ್ನಿಂಗ್ ಅಬೌಟ್ environmental modification by human activities forms another important interest of environmental studies. Okay, so environment ತಗೊಂಡು ಏನ್ ಹ್ಯೂಮನ್ ಮಾಡಿಫಿಕೇಶನ್ ಆಕ್ಟಿವಿಟೀಸ್ ಎಲ್ಲ ಏನ್ ಮಾಡಿಫಿಕೇಶನ್ ಮಾಡಾಕತ್ತಾನ ಅದ್ರ ಬಗ್ಗೆನು ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಇನ್ನೊಂದು ಇಂಪಾರ್ಟೆಂಟ್ ಇಂಟ್ರೆಸ್ಟ್ ಅದ ಅಂತೇಳಿ ಹೇಳ್ಬೋದು. ಅದನ್ನ ನೆಕ್ಸ್ಟ್ ಕ್ಲಾಸ್ ನಾಗ ನೋಡೋಣ. ಓಕೆ, ಸೊ ಟುಡೇ ವಾಟ್ ವಿ ಹ್ಯಾವ್ ಸೀನ್ ಇಸ್ ಜಸ್ಟ್ ಇವತ್ತು ಫಸ್ಟ್ ಕ್ಲಾಸ್ ಅಂತ ಸ್ವಲ್ಪ ಹೇಳಿನಿ. ಓಕೆ, ಸೊ ಜಸ್ಟ್ ನಿಮಗೆ ಒಂದು ಸ್ವಲ್ಪ ನಾಲೆಜ್ ಬರ್ಲಿ ಅಂತ ಹೇಳಿ, ಬಟ್ ಐ ಹ್ಯಾವ್ ಸ್ಟಾರ್ಟೆಡ್ ಆಕ್ಚುಲ್ ಸಿಲೆಬಸ್. ಓಕೆ, ನಾನು ಮತ್ತೆ ಇಂಟ್ರೊಡಕ್ಷನ್ ಪ್ರಿಪರೇಷನ್ ಕೊಟ್ಟಿಲ್ಲ, ಯಾಕಂದ್ರೆ ಎಲ್ಲರಿಗೂ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಬಗ್ಗೆ ಗೊತ್ತೇ ಇರ್ತದೆ. ಸೊ ಅದಕ್ಕೆ ಓಕೆ, ಸೊ ಎಲ್ಲಾರ್ಗು ಗೊತ್ತೇ ಇರ್ತದೆ ಅಂತ ನಾನು ಇಲ್ಲಿ ಇಂಟ್ರೊಡಕ್ಷನ್ ಕೊಡಾಕ ಹೋಗಿಲ್ಲ, ಡೈರೆಕ್ಟ್ಲಿ ಸಬ್ಜೆಕ್ಟ್ ಸ್ಟಾರ್ಟ್ ಮಾಡೀನಿ. ಸೊ ಏನ್ ನೋಡಿದ್ರಿ ಅಂತಂದ್ರೆ ಡೆಫಿನೇಷನ್ ಆಫ್ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ನೋಡಿದ್ರಿ, ಸ್ಕೋಪ್ ಅಂಡ್ ಇಂಪಾರ್ಟೆನ್ಸ್ ನೋಡಿದ್ರಿ. ಓಕೆ, ಸೊ ಸ್ಕೋಪ್ ಅಂಡ್ ಇಂಪಾರ್ಟೆನ್ಸ್ ಒಳಗೆ ಏನ್ ನೋಡಿದ್ರಿ ಅಂತಂದ್ರೆ ಅಂದ್ರೆ ನಾವೇನ್ ಮನುಷ್ಯ ಬದುಕಾಕತಾನಲ್ಲ, ಸೊ ಎಲ್ಲಾನು ಎದ್ರ ಮೇಲೆ ಡಿಪೆಂಡೆಂಟ್ ಅದ, ನ್ಯಾಚುರಲ್ ರಿಸೋರ್ಸಸ್ ಮೇಲೆ ಡಿಪೆಂಡೆಂಟ್ ಅದ ಅಂತ ಹೇಳ್ಬೋದು. ಅಂದ್ರೆ ಎಕ್ಸಾಂಪಲ್ ಕೊಟ್ಟೆ ನಾವ ಏನಂತ ಹೇಳಿ, ಗಾಳಿ ಇರ್ಲಾರ್ದೆ ಮನುಷ್ಯ ಇರಂಗಿಲ್ಲ. ಓಕೆ, ಅಗ್ರಿಕಲ್ಚರ್ ಅಂದ್ರೆ ಫುಡ್ ಬೇಕು, ಫುಡ್ಗೆ ಏನ್ ಬೇಕು, ವಾಟರ್ ಬೇಕು, ವಾಟರ್ ಮನುಷ್ಯನಿಗೆ ಬೇಕು. ಸೊ ಎಲ್ಲಾನು ಡಿಪೆಂಡೆಂಟೇ ಅದಾವ ಅಂತ ಹೇಳಿ ಹೇಳಾಕತ್ತಾನ. ಸೊ ನೆಕ್ಸ್ಟ್ ಏನ್ ಹೇಳಾಕತ್ತಾನ, ಈ ನ್ಯಾಚುರಲ್ ರಿಸೋರ್ಸಸ್ ತಗೊಂಡು ಲಾಸ್ಟ್ ಪಾಯಿಂಟ್ ನೋಡ್ರಿ, ಈ ನ್ಯಾಚುರಲ್ ರಿಸೋರ್ಸಸ್ ತಗೊಂಡು ಹ್ಯೂಮನ್ ಆಕ್ಟಿವಿಟೀಸ್ ಲಾಗ ಏನ್ ಮಾಡಿಫಿಕೇಶನ್ ಮಾಡಲ್ಲ ಅದನ್ನ ಒಂದು ಇಂಪಾರ್ಟೆಂಟ್ ಇಂಟ್ರೆಸ್ಟ್ ಆಫ್ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಅಂತ ಹೇಳ್ತಾನೆ. ಅದನ್ನ ಏನಂತ ಹೇಳಿ ನೆಕ್ಸ್ಟ್ ಕ್ಲಾಸ್ ನಾಗ ನೋಡೋಣ. ಸೊ ಹೋಪ್ ಎವ್ರಿವನ್ ಅಂಡರ್ಸ್ಟುಡ್ ಅಬೌಟ್ ದಿಸ್ ಟುಡೇಸ್ ಕ್ಲಾಸ್. ಅಂಡರ್ಸ್ಟುಡ್? ಓಕೆ, ಸೊ ಇವತ್ ಫಸ್ಟ್ ಕ್ಲಾಸ್ ಅಂತ ಹೇಳಿ ಜಾಸ್ತಿ ತಗೊಳಿಲ್ಲ, ಮತ್ ಬಹಳಷ್ಟು ಹೇಳಿದ್ರು ನಿಮ್ಗೂ ಕನ್ಫ್ಯೂಷನ್ ಆಗ್ತದೆ ಅಂತ ಹೇಳಿ. ನೆಕ್ಸ್ಟ್ ಕ್ಲಾಸ್ ವಿಲ್ ಡೀಲ್ ವಿತ್ ಕಂಟಿನ್ಯೂಸ್. ಓಕೆ, ಇದೇನ್ ದೊಡ್ಡದು ಇಲ್ಲ. ಸೊ ನಾ ಲಾಸ್ಟ್ ಭಾಳ ಏನ್ ಅದ್ರ ಮೇಲೆ ಟೈಮ್ ಸ್ಪೆಂಡ್ ಮಾಡಂಗಿಲ್ಲ ಬಹಳ ಜಾಸ್ತಿ. ಸೊ ಕಂಟಿನ್ಯೂಸ್ ಹೇಳ್ಕೊತ ಹೋಗ್ಬಿಡಿ. ಕ್ಯಾಮ್ರಾ ಬಿತ್ತ. ಓಕೆ, ಹಾ, ಸೊ ಕಂಟಿನ್ಯೂಸ್ ಆಗಿ ಹೇಳ್ಕೊತ ಹೋಗ್ಬಿಡ್ತೀನಿ. ಇಲ್ಲೇನಂತ ಬರೀ ಇದ್ರ ಮೇಲೆ ಜಾಸ್ತಿ ಸೈನ್ ಮಾಡಂಗಿಲ್ಲ. ಇಲ್ಲ, ನೋಟ್ಸ್ ಏನ್ ಮಾಡ್ಬೇಡ್ರಿ, ಬೇಕಾಗಿಲ್ಲ. ಇದ್ರದ್ದೇನ್ ನೋಟ್ಸ್ ಮಾಡ್ಬೇಡ್ರಿ, ನನ್ ಕಡೆ ಸಾಫ್ಟ್ ಕಾಪಿ ಅದ, ಸೈನ್ ಮಾಡ್ತೀನಿ, ಅದನ್ನ ಓದ್ರಿ. ಓಕೆ, ಇದ್ರದ್ದೇನ್ ನೋಟ್ಸ್ ಮಾಡ್ಕೋತ ಕೂಡ್ಬೇಡ್ರಿ, ನ್ಯೂಮರಿಕಲ್ಸ್ ಒಂದೇ ನೋಟ್ಸ್ ಮಾಡ್ರಿ. ಓಕೆ, ಐ ಹ್ಯಾವ್ 2 units ಸಾಫ್ಟ್ ಕಾಪಿ, ಅದನ್ನ ಸೈನ್ ಮಾಡ್ತೀನಿ. ಅದನ್ನ ಪ್ರಿಂಟ್ ತೆಕ್ಕೋರಿ, ಇಲ್ಲಾಂದ್ರೆ ಆಮೇಲೆ ಜೆರಾಕ್ಸ್ ಮಾಡಿಸ್ಕೊತಿದ್ರೆ ಜೆರಾಕ್ಸ್ ಮಾಡಿಸ್ಕೊರಿ. ನನ್ ಕಡೆ ಅದನ್ನ ನೀವು ಓದ್ಬೋದು.
ಇದನ್ನೇನ್ ನೋಟ್ಸ್ ಮಾಡ್ಕೊತ ಕೂಡ್ಬೇಡ ಬಿಕಾಸ್ ಇಟ್ ಇಸ್ ಥಿಯರಿ ಸಬ್ಜೆಕ್ಟ್ ಏನ್ ನೀಡೆಡ್ ಇಲ್ಲ ನೋಟ್ಸ್ ನನ್ ಕಡೆ ಅದ ಸೆಂಡ್ ಮಾಡ್ತೀನಿ ಪ್ರಿಂಟ್ ತೆಕ್ಕೋತಿದ್ರು ತೆಕ್ಕೋರಿ ಯಾಕಂದ್ರೆ ನಿಮ್ಗ ಮೊಬೈಲ್ ಒಳಗ್ ಕಂಫರ್ಟೇಬಲ್ ಆಗಲ್ಲ ಓದಕ್ ಅಂತ ಹೇಳಿ ಪ್ರಿಂಟ್ ತೆಕ್ಕೋತಿದ್ರು ತೆಕ್ಕೋರಿ ಆಮೇಲೆ ಇಲ್ಲಾಂದ್ರೆ ನೀವು ಆಮೇಲೆ ಕಾಲೇಜ್ ಸ್ಟಾರ್ಟ್ ಆದ್ಮೇಲೆ ಇನ್ ಕೇಸಸ್ ಇಫ್ ವಿ ಮೀಟ್ ಅವಾಗ ನೀವು ಜೆರಾಕ್ಸ್ ಮಾಡಿಸ್ಕೊತಿದ್ರೆ ಮಾಡಿಸ್ಕೋಬೋದು ಓಕೆ ಸಾಫ್ಟ್ ಕಾಪಿ ಅದ ಸೈನ್ ಮಾಡ್ತೀನಿ ಬಟ್ ಐ ನೀಡ್ ಸ್ವಲ್ಪ ಟೈಮ್ ತಗೋತೀನಿ ಸೈನ್ ಮಾಡಕ್ ಯಾಕಂದ್ರೆ ನನ್ ಕಡೆ ಜಸ್ಟ್ ಟೈಪ್ ಇಡದೆ ಅದೊಂದು ಫಾರ್ಮೆಟ್ ಆಗಿ ಮಾಡ್ಬೇಕು ಓಕೆ ಸೊ ಮಾಡಿ ಕಳಿಸ್ತೀನಿ ಜಲ್ದಿ ಅರ್ಜೆಂಟ್ ಆಗಿ ಇದನ್ನೇನ್ ಕಳ್ಸಕ್ ಆಗಂಗಿಲ್ಲ ಓಕೆ okay so we'll end today next class we'll deal with next topics okay but weekly is 2 days or 3 days ಅಷ್ಟೇ ಸಿಗ್ತದೆ ನಿಮಗೆ HR ಕ್ಲಾಸ್ ಸೊ ಅವಾಗ ಕರೆಕ್ಟ್ ಆಗಿ ಹೋಗೋಣ ಓಕೆ ಸೊ ಇವತ್ತು ಫಸ್ಟ್ ಕ್ಲಾಸ್ ಅಂತ ಸ್ಥಾನ ಅಂತ ಬರೀ ಬಹಳ ತಗೊಂಡಿಲ್ಲ ಓಕೆ ಸುಮ್ಮನೆ ಮತ್ತೆ ನೀವು ಕನ್ಫ್ಯೂಷನ್ ಆಗ್ತದೆ ಅಂತ ಹೇಳಿ ಓಕೆ ಸೊ we'll end now thank you all